ಹೆಣ್ಮಕ್ಳಿಗೆ ಒಳ್ಳೆ ಕಾಲ ಬಂತ ಅಥವಾ ಹೆಣ್ಮಕ್ಳಿಗೆ ಕೊನೆಗೂ ಬುದ್ಧಿ ಬಂತ? ತನ್ನನ್ ತಾನು ಒಂದು ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡು ತನ್ನ ಬೆಲೆನೇ ಅರ್ಥ ಆಗದೆ ಬದುಕ್ತಾ ಇದ್ದಂತ ಹೆಣ್ಣಿಗೆ ಇವಾಗ ತನ್ನ ವ್ಯಾಲ್ಯೂ ಏನು ಅಂತ ತಿಳ್ಕೊಳ್ಳೋ ಟೈಮ್ ಇದು. ಇವಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿದೆ ಬಿಡಿ. ಅದ್ರಲ್ಲೂ ರೀಸೆಂಟ್ ಆಗಿ ಎಲ್ಲರೂ ಕೇಳ್ತಿರ್ಬೋದು ಸೌತ್ ಕೊರಿಯಾದಲ್ಲಿ ನಡೀತಿರೋ 4B ಮೂವ್ಮೆಂಟ್. ಹಾಗಾದ್ರೆ ಏನಿ 4B ಮೂವ್ಮೆಂಟ್? 4B ನೋ ಮ್ಯಾರೇಜ್, ನೋ ಡೇಟಿಂಗ್, ನೋ ಕಿಡ್ಸ್ ಅಂಡ್ ನೋ ಇಂಟಿಮೆಸಿ. ಸೌತ್ ಕೊರಿಯಾದಲ್ಲಿ ನಡೀತಿರೋ ಮದುವೆಗಳ ಬಗ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ಮದುವೆನೇ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ ಹೆಣ್ಮಕ್ಳು. ಅಂದ್ರೆ ಸುಮಾರು 2013 2023 ಅಂದ್ರೆ 10 ವರ್ಷದ ಗ್ಯಾಪ್. ಈ ಗ್ಯಾಪ್ ಅಲ್ಲಿ 40% ಮದುವೆಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಒಂದು ಉದಾಹರಣೆ ಪ್ರಕಾರ ಹೇಳೋದಾದ್ರೆ 2013 ಸುಮಾರು 3,22,807 ಮದುವೆಗಳು ನಡೆದಿದ್ರೆ 2023 ಬರೋ ಹೊತ್ತಿಗೆ ಅದ್ರ ಸಂಖ್ಯೆ 1,93,673 ಆಗಿದೆ. ಅಂಡ್ ಬರ್ತ್ ರೇಟ್ ಅಂತೂ ಕ್ಯಾನ್ ಇಮ್ಯಾಜಿನ್. ಶತಶತಮಾನದಿಂದ ಮದುವೆನೇ ಹೆಣ್ಣು ಮಕ್ಕಳ ಜೀವನದ ಅಂತಿಮ ಗುರಿ ಅಂತ ಈ ಸಮಾಜ ನಮ್ಗೆ ಹೇಳ್ಕೊಟ್ಟಿದ್ದು. ಆದ್ರೆ ಇವಾಗ ಗೊತ್ತಾಗ್ತಿದೆ ಆ ಮದುವೆ ಮುಖ್ಯ ಆಧಾರ ಸ್ತಂಭನೇ ಸ್ತ್ರೀಯರು ಅನ್ನೋದು. ಅಂಡ್ ಅದನ್ನ ಎಷ್ಟು ಜನ ಹೋಗ್ತಾರೋ ಬಿಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಮನೆಗೆ ಮಾತ್ರ ಸೀಮಿತ ಆಗಿದ್ದಂತ ಹುಡುಗಿ ಇವಾಗ ಮನೆ ಬಿಟ್ಟು ತನ್ನ ಕಾಲ್ ಮೇಲೆ ತಾನಿಂತು ಸ್ವಚ್ಛಂದ ಹಕ್ಕಿಯಂತೆ ಬದುಕುವಂತ ಅವಕಾಶ ಪಡೆದಿದ್ದಾಳೆ. ಅಂಡ್ ಅದನ್ನ ಅವಳು ಕಷ್ಟಪಟ್ಟು ಪಡ್ಕೊಂಡಿದ್ದಾಳೆ. ಇನ್ ಮುಂದೆ ಕಾಂಪ್ರಮೈಸ್ ಎಲ್ಲ ಸಾಧ್ಯನೇ ಇಲ್ಲ. ನಮ್ಮ ಬದುಕು ನಮ್ಮ ಇಷ್ಟ. ಅಂಡ್ ಯು ನೋ ವಾಟ್, ಹೆಣ್ಮಕ್ಳದೇ ಕಾಲ ಗುರು. ನೀವು ಕೆ ಡ್ರಾಮಾದ ಫ್ಯಾನ್ಸಾ? ಕಮೆಂಟ್ ಮಾಡಿ.